ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋತಾರೆ ಹೇಗೆ ನಿಮಗೆ ಒಂದು ಅಂಕದ ಪ್ರಶ್ನೆ MCQ ಕ್ವೆಶ್ಚನ್ ಅಲ್ಲಿ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಇಲ್ಲಿ ನಾನು ನಿಮಗೆ ನೇರವಾಗಿ ಕ್ವಶನ್ಸ್ಗಳು ಕೊಡ್ತಾ ಇದ್ದೇನೆ. ಅವೇ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಯ್ ಸ್ನೇಹಿತರೆ, ದ್ವಿತೀಯ PUC ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಯಾವಾಗಿದೆ? 5/3/2024 ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ಇಲ್ಲಿ ನಾನು PDF ತೋರಿಸ್ತಾ ಇದ್ದೀನಿ. ಈ PDF ನಲ್ಲಿ ಏನಿದಿಲ್ಲ ಪ್ರಶ್ನೆಗಳು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ ಒಂದು PDF ಕೂಡ ಏನಿದಿಲ್ಲ ಟೆಲಿಗ್ರಾಮ್ನಲ್ಲಿ ಹಾಕಿರುತ್ತೇನೆ ಆಯ್ತಾ. ಇಲ್ಲಿ ನಾನು ನಿಮಗೆ ಇವಾಗ ಶೋ ಮಾಡ್ತೇನೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾವ ಕ್ವಶನ್ಸ್ ಇದರೊಳಗೆ ಇಂಪಾರ್ಟೆಂಟ್ ಆಗಿರುತ್ತೆ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ. ವೆರಿ ಸಿಂಪಲ್ ಇದೆ ಸ್ನೇಹಿತರೆ, ವಿತ್ ಆನ್ಸರ್ ಇದೆ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿತ್ ಆನ್ಸರ್ ಇದೆ PDF ನಲ್ಲಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಏನಿದಿಲ್ಲ MCQ ಕ್ವಶನ್ ವಿಡಿಯೋ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಈ ಒಂದು PDF ಏನಿದಿಲ್ಲ ನಾನು ಟೆಲಿಗ್ರಾಮ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತೋರಿಸುತ್ತೇನೆ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಷ್ಟೇ ಪ್ರಾಬ್ಲಮ್ ನನಗೆ ಆಯ್ತಾ, ಯಾಕೆಂದರೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕಲ್ಲ, ಅದಕ್ಕೆ ಈ ಒಂದು ಮಾಡ್ತಾ ಇದ್ದೇನೆ. ಆಲ್ರೆಡಿ ನಾನು ಇತಿಹಾಸ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಆಗಿರಬಹುದು, ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 2 ಮಾರ್ಕ್ಸ್ ಹಾಕಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ನೋಡಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ PDF ಹಾಕಿದ್ದೇನೆ ಇವಾಗ ಇಲ್ಲಿ ಆಯ್ತಾ. ಇದನ್ನೇ ಓದ್ಕೊಂಡು ಹೋಗ್ರಿ 2 ಮಾರ್ಕ್ಸ್ ಎಜುಕೇಷನ್ ಕನ್ನಡ ಅಂತ ಆಫೀಸಿಯಲ್ ಏನಿದಿಲ್ಲ ಅದರ ಮೇಲೆ ಫ್ರೆಶ್ ಮಾಡಿರಿ. ಫ್ರೆಶ್ ಮಾಡಿದ ತಕ್ಷಣ ಫ್ರೆಶ್ ಮಾಡಿ ಈ ರೀತಿ ಪೊಲಿಟಿಕಲ್ ಸೈನ್ಸ್ ಅಂತ ನಿಮಗೆ ಹೊಡಿರಿ. 2 ಮಾರ್ಕ್ಸ್ ಪೊಲಿಟಿಕಲ್ ಸೈನ್ಸ್ ಬೇಕಂದರೆ ಇಲ್ಲಿ ನೋಡಿ ಓಕೆ ಔಟ್ ಆಫ್ ಔಟ್ ಇಲ್ಲಿ ಪೊಲಿಟಿಕಲ್ ಸೈನ್ಸ್ PDF ಹಾಕಿದ್ದೀನಿ. ಈ ಒಂದು PDF ಓದ್ಕೊಳ್ರಿ ಆಯಿತಾ. ನಿಮಗೆ 2 ಮಾರ್ಕ್ಸ್ PDF ಬೇಕಂದರೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ 2 ಮಾರ್ಕ್ಸ್ ಇಲ್ಲಿ ನೋಡಿರಿ. ಆಲ್ರೆಡಿ ನಿಮಗೆ ಇತಿಹಾಸ ಸಬ್ಜೆಕ್ಟ್ 2 ಮಾರ್ಕ್ಸ್ ಹಾಕಿದ್ದೀನಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು 2 PDF ನೀವು ನೋಡ್ಕೊಂಡು ಹೋದರೆ ಸಾಕು. ಇಲ್ಲಿ ಮುಂದೆ ಇವಾಗ ನಾನು ಪೊಲಿಟಿಕಲ್ ಸೈನ್ಸ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಬೇಗ 2 ಮಾರ್ಕ್ಸ್ ಓದ್ಕೋತ ಹೋಗ್ಬಿಡ್ತೀನಿ, ಅಂದರೆ ಲಾಂಗ್ ಕ್ವಶನ್ಸ್ಗಳು ಹೇಳ್ಬಿಡ್ತೀನಿ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ. ಪೊಲಿಟಿಕಲ್ ಸೈನ್ಸ್ 2 ಮಾರ್ಕ್ಸ್ ನೋಡಿ ಇದಷ್ಟು ಓದ್ಕೊಂಡು ಬಿಡ್ರಿ. ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋಬಹುದು ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ. ನಿಮಗೆ ಇತಿಹಾಸ 2 ಮಾರ್ಕ್ಸ್ ಬೇಕಂದರೆ ಇತಿಹಾಸ 2 ಮಾರ್ಕ್ಸ್ ಅಂದರೆ ಹಿಸ್ಟ್ರಿ 2 ಮಾರ್ಕ್ಸ್ ಅಂತ ಬರೀರಿ. ಇಲ್ಲಿ ನೋಡಿರಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬರುತ್ತೆ ಅದು ಆಯಿತಾ. ಹೇಗೆ ಸರ್ಚ್ ಮಾಡಬೇಕಂದ್ರೆ ಆಫೀಸಲ್ಲಿ ಇದೆಲ್ಲ ಎಜುಕೇಷನ್ ಕನ್ನಡ ಅಂತ ಅದರ ಮೇಲೆ ಫ್ರೆಶ್ ಮಾಡಿ ಆಯಿತಾ. ಅದರ ಮೇಲೆ ಫ್ರೆಶ್ ಮಾಡಿ ಒತ್ತಕ್ಕೆ ಹಿಡೀರಿ, ಆಮೇಲೆ ಬರುತ್ತೆ ಅದು ಸರ್ಚ್ ಆಪ್ಷನ್ ತಾನಾಗಿ. ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅದು ಸಬ್ಜೆಕ್ಟ್ ಏನಿದಿಲ್ಲ ಟೈಪ್ ಮಾಡ್ಕೊಂಡು ನೀವು 2 ಮಾರ್ಕ್ಸ್ ಆಯಿತಾ 2 ಮಾರ್ಕ್ಸ್ ಹೊಡೆದು ಏನಿದಿಲ್ಲ ಆ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ರಿ. ಇವಾಗ ಬನ್ನಿ ಮುಂದುವರ್ಸೋಣ ಈ ಒಂದು ವಿಡಿಯೋ ಏನಿದಿಲ್ಲ ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋತೀರಾ ನೀವು. ಈ ಒಂದು ವಿಡಿಯೋನಲ್ಲಿ ನೀವು ನೋಡಿದರೆ ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋತಾರೆ ಹೇಗೆ ನಿಮಗೆ 1 ಅಂಕದ ಪ್ರಶ್ನೆ MCQ ಕ್ವಶನ್ ಅಲ್ಲಿ ಕೆಳಗಡೆ ಒಂದು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಇಲ್ಲಿ ನಾನು ನಿಮಗೆ ನೇರವಾಗಿ ಕ್ವಶನ್ಸ್ಗಳು ಕೊಡ್ತಾ ಇದ್ದೇನೆ. ಅವೇ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ, ಲೈಕ್ ಕೂಡ ಮಾಡಿ. ಬನ್ನಿ ನೋಡೋಣ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ. ನೋಡಿ ನಿಮಗೋಸ್ಕರ ಈ ಒಂದು PDF ನಾನು ರೆಡಿ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬ ಸಹಾಯ ಆಗುತ್ತೆ. ಮತ್ತು ಇನ್ನೊಂದೇನು ನಿಮಗೋಸ್ಕರ ನಾನು ಈ ಒಂದು ವಿಡಿಯೋ ಏನಿದೆ ಮಾಡ್ತಾ ಇದ್ದೇನೆ, ಈ ಒಂದು PDF ನಿಮಗೋಸ್ಕರ ಮಾಡಿದ್ದೆ ನಾನು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ 2 ಅಂಕದ ಪ್ರಶ್ನೆಗಳೆಲ್ಲ ಇದಾವೆ ಆಯಿತಾ. ಇವೆಲ್ಲ 2 ಅಂಕದ ಪ್ರಶ್ನೆ ಆಗಿರುತ್ತೆ, ಅದೇ ರೀತಿ ಇವೆಲ್ಲ 5 ಅಂಕದ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಿಮಿಷ, ಇಲ್ಲಿ ನೋಡಿರಿ ಈ 2 ಅಂಕದ ಪ್ರಶ್ನೆ, ಇಲ್ಲಿ ನೋಡಿರಿ ಇವೆಲ್ಲ 5 ಅಂಕದ ಪ್ರಶ್ನೆ ಯಾವ ರೀತಿಯಲ್ಲಿ ರೆಡಿ ಮಾಡಿದೆ ನೋಡಿ. ಸಿಂಪಲ್ ಆನ್ಸರ್ ಇದೆ ಸ್ನೇಹಿತರೆ. ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ನಿಮಗೆ ಪ್ರಶ್ನೆ. ಇದಕ್ಕೆ ನೋಡಿ ಸಿಂಪಲ್ ಇಷ್ಟೇ ಆನ್ಸರ್ ಬರೆದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದಿಲ್ಲ 5ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಇಲ್ಲಿ ನಾನು ಫೆಡರಲ್ ನ್ಯಾಯಾಲಯವನ್ನು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಭಾರತ ದೆಹಲಿಯಲ್ಲಿ 1937 ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಮೇಲ್ಗಡೆ ಶೋ ಮಾಡ್ತಾ ಇದ್ದೇನೆ ಆಯಿತಾ. ಈ ಒಂದು ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೇರವಾಗಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಈ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಇಷ್ಟು ನೀವು ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 2 ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಭಾರತಕ್ಕೆ ಸ್ವಾತಂತ್ರ್ಯ ಡೊಮಿನಿಯನ್ ಸ್ಥಾನಮಾನ ನೀಡಲು 1919 ಕಾಯ್ದೆಯ ಕುರಿತು ವರದಿ ನೀಡಲು. ಮತ್ತು ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಗುಜರಾತ್ ಮತ್ತು ಮಹಾರಾಷ್ಟ್ರ. ಕ್ವಶನ್ ನಂಬರ್ 4 1935 ಕಾಯ್ದೆ ಎಷ್ಟು ಶೆಡ್ಯೂಲ್ಗಳು ಮತ್ತು ವಿಧಿಗಳಿದಾವೆ ಆಯಿತಾ. ಎಷ್ಟು 321 ವಿಧಿಗಳು 10 ಶೆಡ್ಯೂಲ್ಗಳಿದಾವೆ. ಅದೇ ರೀತಿ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷನ್ ಎಂದರೇನು ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳುವ ಮಾಡಿಕೊಳ್ಳುವ ಒಪ್ಪಂದವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷನ್ ಎನ್ನುವರು ಈ ಒಂದು ಪ್ರಶ್ನೆಗಳು ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಶೋ ಮಾಡ್ತಾ ಇದ್ದೇನೆ
ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ನೇಹಿತರೆ. ಮಧ್ಯಂತರ ಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ಣ ಅವಧಿ ಮುಗಿಯುವ ಮುನ್ನವೇ ಅಧಿಕಾರದಿಂದ ಕೆಳಗಿಳಿದರೆ ಆಗ ನಡೆಯುವ ಚುನಾವಣೆ ಮಧ್ಯಂತರ ಚುನಾವಣೆಯಾಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 6 ಆಯಿತು. ಕ್ವಶನ್ ನಂಬರ್ 7, ವಿದ್ಯುನ್ಮಾನ ಮತಯಂತ್ರ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಚುನಾವಣೆಯ ಹಳೆಯ ವ್ಯವಸ್ಥೆಯಾದ ಮತಪತ್ರಗಳು ಮತ್ತು ಮತ ಪಟ್ಟಿಗಳಿಂದ ಉಂಟಾಗುವ ಲೋಪದೋಷಗಳನ್ನು ನಿವಾರಿಸಿ ಮತದಾನ ಮಾಡಲು ಸುಲಭ ಒಂದು ಆಧುನಿಕ ತಂತ್ರವೇ ವಿದ್ಯುನ್ಮಾನ ಮತಯಂತ್ರವಾಗಿದೆ. ಆಯಿತಾ. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 8, ಸಾರ್ವತ್ರಿಕ ವಯಸ್ಸಿಕ ಮತದಾನ ಪದ್ಧತಿ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಉದಾಹರಣೆ ಕೊಡಿ ಅಂದಿದ್ದಾರೆ. ಭಾರತದಲ್ಲಿ 18 ವರ್ಷದ ತುಂಬಿದ ಎಲ್ಲ ಸ್ತ್ರೀ ಪುರುಷರ ಮತ್ತು ಲಿಂಗ, ಧರ್ಮ, ಜಾತಿ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ ಮತದಾನಗಳು ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪದ್ಧತಿಯೇ ಸಾರ್ವತ್ರಿಕ ವಯಸ್ಸಿಕ ಮತದಾನ ಪದ್ಧತಿ. ಆಯಿತಾ. ಅದೇ ರೀತಿ ಈಗ ಎಕ್ಸಾಂಪಲ್ ಅಂದರೆ ಭಾರತದಲ್ಲಿ ಚುನಾವಣೆಗಳು ಅಂತ. ಆಯಿತಾ. ಈ ಒಂದು ಪ್ರಶ್ನೆ. ಅದೇ ರೀತಿ 8ನೇ ಪ್ರಶ್ನೆ ಆಯಿತು. 9ನೇ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ ಅಂತ. ಒಂದು ರಾಷ್ಟ್ರದ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಭಾಗವಹಿಸಿದ ತಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ತಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ಪದ್ಧತಿಯ ಪರೋಕ್ಷ ಪದ್ಧತಿಯಾಗಿದೆ. ಉದಾಹರಣೆಗೆ ರಾಷ್ಟ್ರಪತಿ, ರಾಜ್ಯಸಭೆ, ವಿಧಾನ ಪರಿಷತ್ತು ಚುನಾವಣೆ. ಕ್ವಶನ್ ನಂಬರ್ 10, ಚುನಾವಣಾ ಆಯೋಗ ಎಂದರೇನು? ಮುಕ್ತ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಯಲು ಸ್ಥಾಪಿತವಾಗಿರುವ ಆಯೋಗವೇ ಚುನಾವಣಾ ಆಯೋಗವಾಗಿರುತ್ತದೆ. ವಿದ್ಯುನ್ಮಾನ ಯಂತ್ರದಿಂದಾಗುವ 2 ಅನುಕೂಲಗಳು ಕೇಳಿದರೆ ಇಲ್ಲಿ ವಿದ್ಯುತ್ ಸ್ಥಾನ ಅಂತಾಗಿದೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳು: ಸುಲಭವಾಗಿ ಮತದಾನ ಮಾಡಬಹುದು, ಕಡಿಮೆ ಅವಧಿಯಲ್ಲಿ. ನಾಗರಿಕ ಸೇವೆ 2 ಲಕ್ಷಣ: ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಟಸ್ಥ್ಯ. ಅಖಿಲ ಭಾರತೀಯ ಸೇವೆಗಳು ಎಂದರೆ ಇದಕ್ಕೆ ನೋಡಿ, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಎರಡೂ ಏನಿದೆ ನೋಡಿ, ಭಾರತಕ್ಕೆ ಅಂದರೆ ಭಾರತ ಸರ್ಕಾರಕ್ಕೆ ಬೇಕಾದ ಅಗತ್ಯ ಕಾರ್ಯಗಳನ್ನು ಒದಗಿಸುವ ಸೇವೆಗಳೇ ಅಖಿಲ ಭಾರತ ಸೇವೆ. ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿಯು ಅವನ ನಂತರದ ಉನ್ನತ ಅಧಿಕಾರಿಯ ಆದೇಶವನ್ನು ಪಾಲಿಸಬೇಕಾಗುತ್ತದೆ. ಮೇಲಾಧಿಕಾರಿಯು ಕೆಳಗಿನ ಅಧಿಕಾರಿಯ ಕಾರ್ಯವೈಖರಿಯನ್ನು ಗಮನಿಸುತ್ತಾನೆ. ಅದನ್ನು ಅಧಿಕಾರ ಶ್ರೇಣಿ ಪದ್ಧತಿ ಎನ್ನುವರು. ಕ್ವಶನ್ ನಂಬರ್ 15, ಆಡಳಿತ ಸೇವೆಯ ತಟಸ್ಥೆ ಎಂದರೇನು? ನಾಗರಿಕ ಸಿಬ್ಬಂದಿಯು ಯಾವುದೇ ರಾಜಕೀಯ ಚಟುವಟಿಕೆಯಿಂದ ದೂರವಿರುವುದು. ಮುಖ್ಯ ಕಾರ್ಯದರ್ಶಿ 2 ಕಾರ್ಯಗಳು: ಮುಖ್ಯಮಂತ್ರಿಯ ಸಲಹೆಗಾರರಾಗಿರುತ್ತಾರೆ. ಇವರು ಅನೇಕ ಸಮಿತಿಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಯಿತಾ. ಇವಾಗ ಇವೆಲ್ಲ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 16 ಆಯಿತು. ಕ್ವಶನ್ ನಂಬರ್ 17 ನೋಡ್ರಿ. ಇಲ್ಲಿ ನೋಡಿ, ಜಿಲ್ಲಾಧಿಕಾರಿ 2 ಕಾರ್ಯಗಳು ತಿಳಿಸಿ. ಇದು ನಿಮಗೆ ಪ್ರಶ್ನೆ ಆಗಿದೆ. ಇಲ್ಲಿ ಮೇಲಿಂದು ಪ್ರಶ್ನೆ ಒಂದು ನೋಡ್ಕೊಳ್ರಿ. ಆಯಿತಾ. ಇವಾಗ ಇಲ್ಲಿ ನೋಡಿ, ಕ್ವಶನ್ ನಂಬರ್ 18, ವಿಶ್ವಸಂಸ್ಥೆಯ 2 ಉದ್ದೇಶಗಳು: ರಾಷ್ಟ್ರಗಳ ನಡುವಿನ ಸಂಬಂಧ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡುವುದು. ವಿಶ್ವಸಂಸ್ಥೆಯ 2 ಅಂಗಗಳು. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವಾಕ್ಯ ಕೊಡಿ. ಜೋಸೆಫ್ ಅವರ ಪ್ರಕಾರ ನೋಡಿ, ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ರಾಷ್ಟ್ರಗಳ ನಡುವಿನ ಅಥವಾ ವಿವಿಧ ಸಂಘಟನೆಗಳ ಸಂಬಂಧವಾಗಿರುತ್ತೆ ಅಂತ. ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳು ಯಾವುವು? ದಕ್ಷಿಣ ಆಫ್ರಿಕಾ, ರಷ್ಯಾ, ಬ್ರೆಜಿಲ್, ಚೀನಾ, ಭಾರತ. ಸಾರ್ಕ್ನ 2 ಸದಸ್ಯ ರಾಷ್ಟ್ರ: ಭಾರತ, ನೇಪಾಳ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಶ್ರೀಲಂಕಾ. ಯಾವುದಾದ್ರು 2 ಬರೀರಿ. ಶಕ್ತಿ ಬಣಗಳು ಎಂದರೇನು? ಉದಾಹರಣೆ ಕೊಡಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಸೈದ್ಧಾಂತಿಕ ಹಿನ್ನೆಲೆಯ ಆಧಾರದ ಮೇಲೆ ಶೀತಲ ಸಮರದೊಂದಿಗೆ ಹುಟ್ಟಿಕೊಂಡ ಮಿಲಿಟರಿ ಬಣಗಳ ಶಕ್ತಿ ಬಣಗಳಾಗಿರುತ್ತೆ. ಅಥವಾ ಉದಾಹರಣೆಗೆ ಅಮೆರಿಕ ಮತ್ತು ರಷ್ಯಾ. ಕ್ವಶನ್ ನಂಬರ್ 24, ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ರಾಷ್ಟ್ರೀಯತೆಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರವಾಗಿದೆ ಅಂತ. ಭದ್ರತಾ ಮಂಡಳಿಯ 2 ಖಾಯಂ ಸದಸ್ಯ ರಾಷ್ಟ್ರಗಳು ಯಾವುದು? ಅಮೆರಿಕ, ರಷ್ಯಾ, ಚೀನಾ. NDಯ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಜನತಾದಳ, ಯುನೈಟೆಡ್, ಅಖಿಲ ಭಾರತ ಅಣ್ಣಾ ದ್ರಾವಿಡ್. ಅದೇ ರೀತಿ ಬಿಜು ಜನತಾದಳ ಮತ್ತು ಲೋಕ ಜನಶಕ್ತಿ ಪಕ್ಷ. ಯಾವುದಾದ್ರೂ 2 ಬರೀರಿ. ತಾಸ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದಿಂದ, ಅಯೂಬ್ ಖಾನ್ ಪಾಕಿಸ್ತಾನದಿಂದ. ಕ್ವಶನ್ ನಂಬರ್ 27 ಆಯಿತು. ಕ್ವಶನ್ ನಂಬರ್ 28, ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದರು ಯಾರು? ಇಂದಿರಾ ಗಾಂಧಿ ಭಾರತದಿಂದ, ಜುಕರ್ ಬುಡ್ಟೋ ಪಾಕಿಸ್ತಾನದಿಂದ. ಆಯಿತಾ. ಅದೇ ರೀತಿ ಭಾರತ ವಿದೇಶಾಂಗ ನೀತಿಯ ಕೊಡುಗೆಗೆ ನೀಡಿದ 2 ವ್ಯಕ್ತಿಗಳು. ಆಯಿತಾ. ಭಾರತದ ನಾಯಕರಂದರೆ ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು. ಯಾವುದಾದ್ರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿ. ನ್ಯಾಟೋ, ಸೀಟೋ ಆಗಿರುತ್ತೆ. ಭಾರತದ ವಿದೇಶಾಂಗ ನೀತಿಯ 2 ಮೂಲಗಳು ಬರೆಯಿರಿ. ಮಂಡಲ್ ಸಿದ್ಧಾಂತ, ಕೌಟಿಲ್ಯನ ಅರ್ಥಶಾಸ್ತ್ರ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಯಾರು? ಜವಾಹರ್ಲಾಲ್ ನೆಹರು ಮತ್ತು ಛೌ ಎನ್ ಲೈ. ಆಯಿತಾ. ಶ್ರೀಲಂಕಾ ಯಾವುದಾದ್ರೂ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ. TULF, LTTE. ಮುಂದಿನ ಪ್ರಶ್ನೆ,
ಪಂಚಶೀಲ ಯಾವುದಾದರೂ ಎರಡು ತತ್ವಗಳು ಶಾಂತಿಯುತ ಸಹಬಾಳ್ವೆ ಪರಸ್ಪರ ಮಾಡದಿರುವುದು. ಇಷ್ಟೇ ನೋಡಿ ಸ್ನೇಹಿತರೆ, 2 ಅಂಕದ ಪ್ರಶ್ನೆಯಲ್ಲಿ ಇಷ್ಟೇ ನೋಡ್ಕೊಂಡು ಬಿಡ್ರಿ, ಡೆಫಿನೆಟ್ಲಿ ಕ್ವಶನ್ಸ್ಗಳು ಅವೇ ಬರುತ್ತೆ. ಇವಾಗ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಇಷ್ಟೇ ಆನ್ಸರ್ ಮಾಡ್ರಿ, ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ, ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ, ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರಶ್ನೆ ಮೊದಲಿಗೆ ಅರ್ಥ ಮಾಡ್ಕೊಂಡು ಏನಿದಿಲ್ಲ ನೀವು ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ. ಇಲ್ಲಿ ನಾನು ಒಂದು PDF ನಿಮಗೆ ರೆಡಿ ಮಾಡಿ ಏನಿದಿಲ್ಲ 5 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ನಾನು ಆನ್ಸರ್ ಕೊಟ್ಟಿದ್ದೇನೆ ಆಯ್ತಾ. ನೀವು ಓನ್ ಆಗಿ ಏನಿದೆಲ್ಲ ಓದಿಕೊಂಡು ಆರಾಮಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋಬಹುದು. ಈ ಪ್ರಥಮ ಮಹಾಚುನಾವಣೆ ಬಗ್ಗೆ ಏನಿದಿಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. 1947ರ ಕಾಯ್ದೆಯ ನೋಡ್ಕೊಳ್ಳಿ ಮುಖ್ಯಾಂಶಗಳು, ಇದು ಸಾಕಷ್ಟು ಬಾರಿ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರೆ, ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಆಯ್ತಾ. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೀರಿ, ಈ ಒಂದು ಪ್ರಶ್ನೆ ನೋಡ್ಕೊಂಡು ಬಿಡ್ರಿ. ಈ 3 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ಆಯ್ತಾ, ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ. 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ. ಈ ರೀತಿ ನಿಮಗೆ ನೀವು ಪಟ್ಟಿ ಮಾಡಬೇಕಾಗುತ್ತೆ ಆಯಿತಾ. ಈ ರೀತಿ ಪಟ್ಟಿ ಮಾಡಿ ಏನಿದೆಲ್ಲ ನೀವು ಬರೀಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ ಅಂದ ತಕ್ಷಣ ಶ್ರೀನಗರ, ಓಕೆ, ಕರ್ನಾಟಕದ ಬೆಂಗಳೂರು, ಈ ರೀತಿ ಎಲ್ಲ ನೀವು ಬರೀಬೇಕಾಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. 10 ಅಂಕದ ಪ್ರಶ್ನೆ ನೋಡಿ, ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ. 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳ್ತಾನೆ. ಇಷ್ಟೇ ನೋಡಿ ಸ್ನೇಹಿತರೆ, ಆನ್ಸರ್ ಎಷ್ಟು ಸುಲಭವಾಗಿ ನಾನು ಕೊಟ್ಟಿದ್ದೇನೆ, ನೀವು ನೋಡ್ತಾ ಇರಬಹುದು. ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ. ಇಷ್ಟೇ ಆನ್ಸರ್ ಮಾಡಬೇಕು, ನೀವು ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರಿ, ಓಕೆ ನಡೆಯುತ್ತೆ. ಬಟ್ ನೀವು ಪ್ರಶ್ನೆಗೆ ಅರ್ಥ ಮಾಡ್ಕೊಂಡು ಏನಿದೆಯಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇವಾಗ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಈ ಒಂದು ಪ್ರಶ್ನೆಗೆ ಇಷ್ಟು ಆನ್ಸರ್. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿರಿ. 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ಜಿಲ್ಲಾಧಿಕಾರಿಯ ಬಗ್ಗೆ ಏನಿದಿಲ್ಲ ಇಷ್ಟು ಆನ್ಸರ್ ಮಾಡಿರಿ. ಇಲ್ಲಿ ಕೆಳಗಡೆ ನಾನು ಆನ್ಸರ್ ಕೊಟ್ಟಿದ್ದೇನೆ, ನೀವು ನೋಡ್ತಾ ಇರ್ಬೋದು ಆಯಿತಾ. ಇಷ್ಟು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಏನಿದಿಲ್ಲ ಮುಂದಿನ ಪೇಜ್ನಲ್ಲಿ ಇಷ್ಟು ಆನ್ಸರ್ ಕೊಟ್ಟಿದ್ದೀನಿ, ಯಾಕೆಂದರೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಈ ಒಂದು ಪ್ರಶ್ನೆ ಆಗಿರುತ್ತೆ ಇಲ್ಲಿ ಆಯಿತಾ. ಜಿಲ್ಲಾಧಿಕಾರಿಯ ಕಾರ್ಯಗಳು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ಇವು ಕ್ವಶನ್ಸ್ಗೆ ಆನ್ಸರ್ ಎಲ್ಲ ಇಲ್ಲಿದೆ ಆಯಿತಾ, ಎಲ್ಲ ಇದಾವೆ ಇಲ್ಲಿ. PDF ಕೂಡ ನಾನು ಸೆಂಡ್ ಮಾಡುತ್ತೇನೆ, ಇವಾಗ ನಿಮ್ಮ ಕಣ್ಮುಂದೆನೇ ಸೆಂಡ್ ಮಾಡುತ್ತೇನೆ ಟೆಲಿಗ್ರಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಲ್ಲಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿರುತ್ತೆ. ಹಿಂದುಳಿದ ವರ್ಗದ ಚಳುವಳಿಯ ಕಾರಣಗಳು ಯಾವುವು, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಇಷ್ಟೇ ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಇಲ್ಲಿ ಸ್ವಲ್ಪ ಆನ್ಸರ್ ಅದಾವೆ, ಪಾಯಿಂಟ್ಸ್ ಬರುತ್ತೆ. ಸಾಮಾಜಿಕ ತಾರತಮ್ಯ, ಅರ್ಥಶಾಸ್ತ್ರದ ಶೋಷಣೆ, ಶೈಕ್ಷಣಿಕ ಹಿಂದುಳಿದಿರುವಿಕೆ, ಇವೆಲ್ಲ ಪಾಯಿಂಟ್ಸ್ ಬರುತ್ತೆ ಸ್ನೇಹಿತರೆ. ಪಾಯಿಂಟ್ಸ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ದಲಿತ ಚಳುವಳಿಯ ಕಾರಣಗಳು ಯಾವುವು, ಈ ಒಂದು ಪ್ರಶ್ನೆಗೆ ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಿರಿ ಆಯಿತಾ. ಎಕ್ಸ್ಪ್ಲೇಷನ್ ಓನ್ ಆಗಿ ಬರೀರಿ, ಬಟ್ ಪಾಯಿಂಟ್ಸ್ ಕರೆಕ್ಟ್ ಹಾಕಬೇಕು. ರೈತ ಚಳುವಳಿಯ ಕಾರಣಗಳು ಯಾವುವು, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ನಿಮಗೆ ಹೆಚ್ಚಾಗಿ ಏನಿದೆಯಲ್ಲ ನಿಮಗೆ ದಲಿತ ಚಳುವಳಿಯ ಕಾರಣಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ದಲಿತ ಚಳುವಳಿ ಆಯಿತಾ. ಮತ್ತು ಹಿಂದುಳಿದ ಚಳುವಳಿಯ ಬಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜಾತಿ ಆಧಾರಿತ ಅಸಮಾನತೆಗೆ ಉದಾಹರಣೆಗಳು, ಯಾವ ಪ್ರಶ್ನೆ ಇಂಪಾರ್ಟೆಂಟ್ ನೋಡಿ ಇದು. ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಯಾವುವು ವಿವರಿಸ್ರಿ, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, ನೀವು ಆಯಿತಾ ಸ್ಟಾಪ್ ಮಾಡ್ಕೊಂಡು ಓದ್ಕೋಬಹುದು, ಇಲ್ಲಾಂದರೆ ನಿಮಗೆ PDF ಕೂಡ ನಾನು ಇಲ್ಲಿ ತೋರಿಸುತ್ತೇನೆ. ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ, ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ಇಲ್ಲಿ ನೋಡಿ 10 ಅಂಕದ ಪ್ರಶ್ನೆ ಯಾವುದು, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸ್ರಿ. 10 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾನೆ ವಾರ್ಷಿಕ ಪರೀಕ್ಷೆಯಲ್ಲಿ, ಇಷ್ಟು ಆನ್ಸರ್ ಇದೆ ನೋಡಿ ಇದರದ್ದು ಆಯಿತಾ. ಅದೇ ರೀತಿ ಭಾರತ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆ ಒಂದು ದೊಡ್ಡ ಸವಾಲಾಗಿದೆ, ಚರ್ಚಿಸಿ. ಭಾರತ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ತೊಡಕು. 2 ಪ್ರಶ್ನೆ ಒಂದೇ, ಅದು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟೇ ಆನ್ಸರ್ ಬರೀರಿ ಆಯಿತಾ. ಇಲ್ಲಿ ನೋಡಿ ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಅಂತ ನಿಮಗೆ 5 ಅಂಕದ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಕೊಟ್ಟಿದೆ ನೋಡ್ಕೊಳ್ಳಿ ಆಯಿತಾ. ಸಮ್ಮಿಶ್ರ ಸರ್ಕಾರದ ದೋಷಗಳು ಯಾವುವು ಅಂತ ಈ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಇಷ್ಟೇ ಆನ್ಸರ್ ಮಾಡಿರಿ, ಈ ಒಂದು ಪ್ರಶ್ನೆ ಅಲ್ಲ ಆಯಿತಾ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು ಯಾವ್ಯಾವು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಗುಣಗಳು ಯಾವ್ಯಾವ ಅಂತ ಇಲ್ಲಿ ನೋಡಿ ಆನ್ಸರ್ ಕೊಟ್ಟಿದ್ದೇನೆ ಇಲ್ಲಿ ಆಯಿತಾ, ಆನ್ಸರ್ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ. ಅದೇ ರೀತಿ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ವಿವರಿಸ್ರಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ ಆಯಿತಾ. ಇಷ್ಟು ಕಾರಣಗಳು ಅದಾವೆ, ಕಾರಣಗಳು ಹಾಕಿ ಬರಿಬೇಕಾಗಿರುತ್ತೆ. ಭಯೋತ್ಪಾದಕತೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸ್ರಿ, ವೆರಿ ಇಂಪಾರ್ಟೆಂಟ್ ಆಯಿತಾ. ಈ ಒಂದು ಪ್ರಶ್ನೆಗೆ ಇಷ್ಟು ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಇದೆ. ಜಾಗತೀಕರಣದ ಪ್ರಾಮುಖ್ಯತೆಯನ್ನು ಮತ್ತು ಪರಿಣಾಮಗಳನ್ನು ವಿವರಿಸ್ರಿ. ಓಕೆ, ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳು ಇಷ್ಟು ಆನ್ಸರ್ ಕೊಟ್ಟಿದೆ, ನೋಡ್ಕೊಳ್ಳಿ. ಅದೇ ರೀತಿ ಖಾಸಗೀಕರಣದ ಪ್ರಾಮುಖ್ಯತೆಗಳನ್ನು ಮತ್ತು ಪರಿಣಾಮಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್. ಇಷ್ಟು ಆನ್ಸರ್ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ಕೊಳ್ಳಿ ಆಯಿತಾ. ವಿಶ್ವಸಂಸ್ಥೆಯ ಉದ್ದೇಶ ಮತ್ತು ತತ್ವ ರಚನೆಯನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳು ರಚನೆಯನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ
ಆಯಿತಾ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಆನ್ಸರ್ ಕೊಟ್ಟಿದ್ದೇನೆ. ಆರಾಮಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀವು 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ತೀರಾ. ಇಷ್ಟು ಆನ್ಸರ್ ಇದೆ ಕೆಳಗಡೆ ಇಲ್ಲಿ, ಆಯಿತಾ. ಇಷ್ಟು ಆನ್ಸರ್ ಮಾಡಿದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನೇ ಕೇಳ್ತಾನೆ ಅದು, ಆಯಿತಾ. ಇಷ್ಟು ನೋಡ್ಕೊಂಡು ಬಿಡ್ರಿ. 10 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ, ನಾನು ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೇನೆ 10 ಅಂಕದ ಪ್ರಶ್ನೆಗೆ ಮತ್ತು 5 ಅಂಕದ ಪ್ರಶ್ನೆಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಯಿತಾ. ಇಲ್ಲಿ ಆನ್ಸರ್ ಇದೆ ನೋಡ್ರಿ, 10 ಅಂಕದ ಪ್ರಶ್ನೆಗೆ ಮತ್ತು 5 ಅಂಕದ ಪ್ರಶ್ನೆಗೆ. ಅದೇ ರೀತಿ ಇಲ್ಲಿ ಆನ್ಸರ್ ಇದೆ ಕಂಟಿನ್ಯೂ ಆಗಿ. ಭಾರತದ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ ಇಷ್ಟು, ಆಯಿತಾ. ಇಲ್ಲಿ ಹಂತಗಳದಾವೆ, 5 ಹಂತಗಳು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ, ಆಯಿತಾ. ಇಷ್ಟು ಆನ್ಸರ್ ಕೊಟ್ಟಿದ್ದೇನೆ. ಭಾರತ್ ಏಷ್ಯನ್ ಸಂಘಟನೆಯ ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಕೇಳಿದಾಗ 10 ಅಂಕದ ಪ್ರಶ್ನೆ ಆಗಿರುತ್ತೆ ಇದು. ಇಲ್ಲಿ ನೋಡಿ ಆನ್ಸರ್ ಕೊಟ್ಟಿದ್ದೇನೆ ಇಲ್ಲಿ. ಭಾರತ್ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ, ಓಕೆ, ಕಾಶ್ಮೀರಿನ ಸಂಬಂಧ 10 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದೆ ನಾನು ನಿಮಗೆ, ಆಯಿತಾ. ಭಾರತ್ ಮತ್ತು ಶ್ರೀಲಂಕಾ ದೇಶದ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಆಯಿತಾ. ಈ ಒಂದು PDF ಏನಿದಿಲ್ಲ ನಿಮ್ಮ ಕಣ್ಣು ಮುಂದೆನೇ ಇವಾಗ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡುತ್ತೇನೆ. ಸೊ ನೀವು ನೋಡ್ಕೊಳ್ಳಿ. ಕ್ವಶನ್ಸ್ಗಳು ಅಂತೂ ಕೊಟ್ಟಿದ್ದೇನೆ, ಹೇಳಿದ್ದೇನೆ. ನಿಮ್ಮ ಕಡೆ ಆನ್ಸರ್ ಇದ್ರೂ ಕೂಡ ನೀವು ಕೂಡ ಓದ್ಕೊಂಡು ಬಿಡ್ರಿ, ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ.